ಸೊ ಇದು ಗಿರೆಬಾಜೆ ಹೆಂಗೆ ಅಂತ ಅಂದರೆ ಇವಾಗ ಏನಂತಾರೆ ಟೂರ್ನಮೆಂಟ್ ಎಲ್ಲ ಮಾಡ್ತಾರೆ ಓಕೆನಾ. ಸೊ ಇಷ್ಟು ಅವರ್ ಹಾರುತ್ತೆ ಅಂತ, ಬಟ್ ಅದನ್ನು ಹಾಗೆ ಕೇರ್ ತೊಗೋಬೇಕು, ನೀವು ಹಾಗೆ ಟ್ರೈನ್ ಮಾಡಬೇಕು. ಸುಮ್ಮನೆ ತೊಗೊಂಬಂದು ಸಾಕ್ತೀವಿ ಅಂದರೆ ಆಗಲ್ಲ, ಅದಕ್ಕೆ ಛತ್ರಿ ಕಟ್ಟಬೇಕು, ಆಮೇಲೆ ಅಷ್ಟಷ್ಟು ಅವರ್ನ ಅದರೊಳಗೆ ಗೂಡಲ್ಲಿ ಹಾಕಿ ಬಿಡಬೇಕು, ಅದಕ್ಕೆ ಅದೇ ಥರ ಫುಡ್ ಕೊಡಬೇಕು, ಹಾರಿಸ್ಬೇಕು, ಆ ಥರದ್ದೆಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ತೊಗೊಂಡಿದ್ದು, ಬಟ್ ನಮ್ಗೆ ಗೊತ್ತಿರಲಿಲ್ಲ ಈ ಥರ ಇರುತ್ತೆ, ಇದಕ್ಕೊಂದು ಟೂರ್ನಮೆಂಟ್ ಎಲ್ಲ ಇರುತ್ತೆ ಅಂತ ನಾವು ಗೊತ್ತೇ ಇರಲಿಲ್ಲ. ಆಮೇಲೆ ಅನಿಸಿದ್ದು ಇಷ್ಟೆಲ್ಲ ಇರುತ್ತಾ, ಪಾರಿವಾಳ ಕೂಡ ಈ ಥರದ್ದೆಲ್ಲ ಮಾಡುತ್ತಾ ಅಂತೇಳಿ. ಸೊ ನಾವು ಟ್ರೈ ಮಾಡೋಣ ಅಂತ ತೊಗೊಬಂದ್ವಿ. ಬಟ್ ಹಾರಿಸ್ಲಿಲ್ಲ ನಾವು ಇದುವರೆಗೂ. ಬಟ್ ಒಂದಲ್ಲ ಒಂದಿನ ಹಾರಿಸ್ತೀವಿ. ಹಕ್ಕಿಗೆ ಅದೇನೋ ಅಂತಾರಲ್ಲ, ಸೀಲ್ ಬಿದ್ರೇ ವ್ಯಾಲ್ಯೂ ಅಂತ, ಸೊ ಅದನ್ನು ಮಾಡೇ ಮಾಡ್ತೀವಿ ಒಂದಿನ. ಬಟ್ ಇವಾಗ ಟೈಮ್ ಸಿಗ್ತಿಲ್ಲ ಅಂತ ಸ್ವಲ್ಪ ಪಾಸ್ ಮಾಡಿದ್ದೀವಿ ಅಷ್ಟೇ. ಅದಾದಮೇಲೆ ನಮಗೆ ಇನ್ನೊಂದೇನಪ್ಪ ಅಂದರೆ ಫ್ಯಾನ್ಸಿ ಪಿಜನ್ ಗೊತ್ತಿತ್ತು. ಸೊ ತುಂಬ ಸರಿ ಪೆಟ್ ಶಾಪ್ಗೆಲ್ಲ ಹೋದವಾಗ ಫ್ಯಾನ್ಸಿ ಪಿಜನ್ ನೋಡ್ತಿದ್ವಿ. ಬಟ್ ಅದನ್ನು ನೋಡೋಕ್ಕೆ ಏನು ಗೊತ್ತಾ, ನೋಡೋಕ್ಕೆ ಕ್ಯೂಟಾಗಿರುತ್ತೆ, ಬಟ್ ಬಿಟ್ಟರೆ ಹಿಂಗೆ ಆಟ ಆಡ್ಕೊಂಡಿರುತ್ತೆ ಅಷ್ಟು ಬಿಟ್ಟರೆ ಇನ್ನೇನು ಅದ್ರದ್ದೇ ಸ್ಪೆಷಲ್ ಏನಿರಲಿಲ್ಲ. ಅದು ಹಾರೋದು ಆ ಥರದ್ದೆಲ್ಲ ಏನಿಲ್ಲ, ನಾರ್ಮಲಾಗಿ ಓಡಾಡ್ಕೊಂಡಿರುತ್ತೆ ಅನ್ನೋದಷ್ಟೇ ಗೊತ್ತಿತ್ತು. ಬಟ್ ಅದನ್ನು ನಾವು ತೊಗೊಂಡಿರಲಿಲ್ಲ, ಯಾಕಂದರೆ ನಮ್ಮ ಮನೇಲಿ ನಾಯಿ ಬೆಕ್ಕೆಲ್ಲ ಇದೆಯಲ್ಲ, ಸೊ ಹಿಡಿದು ತಿಂದುಬಿಡುತ್ತೆ ಅನ್ನೋ ಒಂದೇ ರೀಸನಿಗೆ ನಾವು ತೊಗೊಂಡಿರಲಿಲ್ಲ, ಅದು ಬೇಡ ಅಂತ. ಯಾಕಂದರೆ 24 ಅವರ್ಸ್ಗೆ ಕೇಜಲ್ಲಿ ಹಾಕಿಡೋಕ್ಕೂ ಆಗಲ್ಲ ಅಂತ. ಸೊ ಅದಾದಮೇಲೆ ನಮಗೆ ನಾವು ಪಾರಿವಾಳ ತೊಗೋತಾ ಇನ್ನೊಂದು ಅಂದರೆ ಓಮಿ ಪಿಜನ್ದು ಅದ್ರದ್ದು ಹೆಂಗೆ ನಮಗೆ ಗೊತ್ತಾಯಿತು ಅಂತ ಅಂದರೆ, ಹಿಂಗೆ ನಾವು ಪಾರಿವಾಳಗಳು ತೊಗೊಳ್ಳುವಾಗ ನಾನು ಲಾಸ್ಟ್ ವೀಡಿಯೋಲಿ ಯಾವಾಗೋ ಹೇಳಿದ್ದೆ. ಸೊ ಒಂದು ಸತಿ ಮೋಸ ಮಾಡಿ ನಮಗೆ ಅದರಲ್ಲಿ ಓಮರ್ ಪಿಜನ್ನ ಕೊಟ್ಟಿದ್ರು ಅಂತ. ಸೊ ಅದು ಒಂದೇ ಒಂದು. ಸೊ ನಮಗದು ಐಡಿಯಾನೇ ಇಲ್ಲ. ನಾವು ನೋಡಿದಾಗ ಏನು ಇದು ಇಷ್ಟು ದೊಡ್ಡಕ್ಕಿದೆಯಲ್ಲ, ಇದು ಯಾವ ಪಿಜನು, ಇದು ಈ ಥರ ಇರಲ್ಲ, ಗಿರೆಬಾಜೆ ಅಲ್ಲ ಅಂತ ಅನ್ನೋದೊಂದು ಗೊತ್ತಾಯಿತು ನಮಗೆ. ಬಟ್ ಆಮೇಲೆ ನಾವು ಸರ್ಚ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಅದು ಓಮರ್ ಪಿಜನ್ ಅಂತ ಹೇಳಿ. ಸೊ ಓಮರ್ ಪಿಜನ್ನು ಸಾಕೋರಿದ್ದಾರೆ, ಅದಕ್ಕೂ ತುಂಬ ಕ್ರೇಜ್ ಇದೆ. ಬಟ್ ಓಮರ್ ಪಿಜನ್ ಏನಪ್ಪ ಅಂತ ಅಂದರೆ, ಇವಾಗ ಗಿರೆಬಾಜನ್ ಹೆಂಗೆ ನಾವು ಎಷ್ಟು ಹಾರಿಸಿದ್ರೆ ಎಷ್ಟು ಅವರ್ಗೆ ಹಾರುತ್ತೆ ಅಂತ ನಾವು ಲೆಕ್ಕ ಇಟ್ಕೋತೀವಲ್ವ, ಓಮರ್ ಬಂದುಬಿಟ್ಟು ಎಷ್ಟು ಕಿಲೋಮೀಟ್ರಿಂದ ಎಷ್ಟು ಟೈಮ್ ಒಳಗಡೆ ಬರುತ್ತೆ ಅಂತ ಹೇಳಿ ಅದನ್ನು ಕೌಂಟ್ ಮಾಡೋದು ಆ್ಯಕ್ಚುಲಿ ಅದು. ಸೊ ನೀವು ಎಷ್ಟು ದೂರದಿಂದ ಬಿಟ್ಟರು ಅದು ನಿಮ್ಮ ಮನೆಗೆ ಬಂದೇ ಬರುತ್ತೆ ಅಂತ. ಮತ್ತು ಅದರಲ್ಲೂ ಎಷ್ಟು ವರ್ಷ ಆದರೂ ಅದು ನಿಮ್ಮ ಮನೆಗೆ ಹುಡ್ಕೊಂಬರುತ್ತಂತೆ, ಒಬ್ಬರು ಓನರ್ ಜೊತೆ ಅದು ಇದಾದರೆ, ಮನೆಗೆ ಗೊತ್ತಾದರೆ ಎಷ್ಟು ದೂರ. ಅದ್ರದ್ದು ತುಂಬ ಟೂರ್ನಮೆಂಟ್ ಎಲ್ಲ ನಡೆಯುತ್ತೆ ಗೈಸ್, ಬಟ್ ಇಲ್ಲಿ ಕಡಿಮೆ ಅನಿಸುತ್ತೆ, ನಮ್ಗೆ ಗೊತ್ತಿಲ್ಲ. ಬಟ್ ಬೇರೆ ಬೇರೆ ಊರಲ್ಲಿ ಈ ಕಡೆ ಬೇರೆ ಬೇರೆ ಊರಲ್ಲೆಲ್ಲ ಬೇರೆ ಬೇರೆ ಸ್ಟೇಟಲ್ಲೆಲ್ಲ ಬಿಟ್ಬಿಡ್ತಾರಂತೆ ತೊಗೊಂಡೋಗ್ಬಿಟ್ಟು. ಸೊ ಅವ್ರ ಮನೆಗೆ ವಾಪಸ್ ಬಂದುಬಿಡ್ತಾರೆ. ಅವ್ರ ಹಿಂದೆಯೇ ಅದು ಅಷ್ಟು ದಿನ, 2 ದಿನ 3 ದಿನ ಆದಮೇಲೆ, ಇಲ್ಲ ಒಂದೇ ದಿನಕ್ಕೆ ಎಷ್ಟು 500,000 ಕಿಲೋಮೀಟ್ರ್ ನೀವು ಬಿಟ್ಟು ಬಂದ್ರೂ ಅದು ತಿರ್ಗಾ ವಾಪಸ್ ಓನರ್ ಮನೆಗೆ, ಅವ್ರ ಮನೆಗೇ ಬರುತ್ತಂತೆ ಓಮರ್ದು. ಆವಾಗ ತಿಳ್ಕೊಂಡ್ವಿ. ಸೊ ಬಟ್ ನಾವು ಓಮರ್ನ ಇನ್ನೂ ಒಂದು ತರಕ್ಕೆ ಹೋಗಲಿಲ್ಲ, ಯಾಕಂದರೆ ಒಂದೇ ಓಮರ್ ನಮ್ಮ ಮನೇಲಿ ಇದ್ದಿದ್ದು. ಸೊ ಲಾಸ್ಟಲ್ಲಿ ಅದನ್ನು ನಾವೇನು ಮಾಡಿದ್ವಿ, ಗಿವ್ ಅವೇ ಕೊಟ್ವಿ. ಸೊ ಯಾಕಂತ ಅಂದರೆ ಓಮರ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಗೈಸ್, ತುಂಬ ಟೈಮ್ ಬೇಕು ಅನ್ನೋದಕ್ಕೆ ಅಂತ ಏನು ಗೊತ್ತಾ, ಒಂದೇ ಆಯಿತು, ಅದನ್ನು ಇನ್ನೊಂದು ತಂದರೆ ಇನ್ನೊಂದಾಗುತ್ತೆ. ಬಟ್ ಅದನ್ನು ಎಷ್ಟೋ ಕಿಲೋಮೀಟ್ರ್ ಬಿಟ್ಟು ಅದನ್ನೆಲ್ಲ ಹಾರಿಸಿ ಅದಕ್ಕೂ ಟ್ರೈನ್ ಮಾಡಬೇಕು. ನಮ್ಮದು ಇವಾಗ ಗಿರೆಬಾಜಿಗೆ ನಾವು ನೀಟಾಗಿ ನೋಡ್ಕೊಳಕ್ಕಾಗ್ತಿಲ್ಲ, ನಮಗೆ ಟೈಮ್ ಸಿಗ್ತಾಯಿಲ್ಲ. ಅದಕ್ಕೇ ಅದು ಒಂದನ್ನೇ ಏನು ಮಾಡಿದ್ವಿ, ಹಾಗೆ ಇಟ್ಟಿದ್ವಿ, ಅವನು ಒಬ್ಬನೇ ಇರಲಿ ಬಿಡು ಅಂತ. ಬಟ್ ಲಾಸ್ಟಲ್ಲಿ ಒಬ್ಬನೇ ಇದ್ದರೂ ಅವ್ನಿಗೂ ಬೇಜಾರಾಗುತ್ತೆ, ಅವ್ನು ಪಾಪ ಹಾರ್ಕೊಂಡಿರಲಿ ಅಂತ. ಅದಕ್ಕೇ ಗಿವ್ ಅವೇ ಮಾಡಿದ್ದು ಓಮರ್ನ. ಆ್ಯಂಡ್ ಇನ್ನು ಏನು ಹೇಳಬೇಕು ಅಂತ ಅಂದರೆ, ಓಮರ್ದು ಫುಡ್ಡು ಅಷ್ಟೇ ಗೈಸ್. ಇವಾಗ ಗಿರೆಬಾಜಿಗೆ ನೀವು ಇದಕ್ಕೇ ಎಷ್ಟಾಗುತ್ತೆ ಗೊತ್ತಾ, ಫುಡ್ಡಿಗೆ ಆಗಿಬಿಡುತ್ತೆ. ಇವಾಗ ಅಂದ್ಕೊಂಡಿರ್ತಾರೆ ನೀವು ಸೇಲ್ಗೆಲ್ಲ ಹಾಕ್ಬಿಟ್ಟು ಒಳ್ಳೆ ದುಡ್ಡು ಮಾಡಿಬಿಟ್ರಿ ಅಂತ. ಏನಿಲ್ಲ, 2 ವರ್ಷ ಊಟ ಹಾಕಿರೋದನ್ನು ನಿಜ ಹೇಳಬೇಕು ಅಂದರೆ ಅದಷ್ಟು ಅಮೌಂಟ್ ಬಂದಿಲ್ಲ. ಯಾಕಂದರೆ ಅವಕ್ಕೆ ರಾಗಿ ಹಾಕಬೇಕು, ಜೋಳ ಹಾಕಬೇಕು, ಆಮೇಲೆ ಮೆಕ್ಕೆಜೋಳ, ನವಣೆ, ಅದೆಲ್ಲ ಸಜ್ಜೆ ಅದೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ಹಾಕಬೇಕು. ಅದ್ರ ಜೊತೆಗೆ ಅಷ್ಟೇ ಅಲ್ಲ, ಹೆಸರು ಕಾಳಾಗಿರ್ಬೋದು, ಕಡಲೆಕಾಳು, ಆಮೇಲೆ ಶೇಂಗಾ, ಇದೆಲ್ಲ ನೆನೆಸ್ಬಿಟ್ಟು ಕೊಡ್ತಾ ಇರಬೇಕು. ಸುಮ್ಮನೆ ನಾವು ರಾಗಿ ಹಾಕ್ಬಿಡ್ತೀವಿ, ಬರೀ ಒಂದು ರಾಗಿ ಹಾಕಿಬಿಟ್ರೆ ಅದು ಬೆಳೆಯಲ್ಲ, ಅದಕ್ಕೆ ರಾಗಿ ಗೋಧಿ ಎಲ್ಲ ಬೇಕು. ಆಮೇಲೆ ಅದಕ್ಕೆ ಹುಷಾರಿಲ್ಲ ಅಂದರೆ ಅದು ಕೊಡಬೇಕು, ಇಲ್ಲ ಮಲ್ಟಿವಿಟಮಿನ್ ಸಪ್ಲಿಮೆಂಟ್ಸ್ ಎಲ್ಲ ಕೊಡಬೇಕಾಗುತ್ತೆ ಇದಕ್ಕೆ ನಾವು ಹೆಂಗೆ ಮೇಂಟೈನ್ ಮಾಡ್ತೀವೋ ಅದ್ರ 2ರಷ್ಟು ನಾವು ಓಮರಿಗೆ ಮಾಡಬೇಕು ಅಂತ ನಾನು ಕೇಳ್ಪಟ್ಟಿದ್ದೆ. ಯಾಕಂದರೆ ನೀವು ಗಿರೆಬಾಜೆಗೆ 1 ಸ್ಪೂನ್ ಹಾಕ್ತೀರಾ ಅಂತ ತಿಳ್ಕೊಳ್ಳಿ, ಓಮರ್ಗೆ ಒಂದು ದೊಡ್ಡ ಸೌಟಲ್ಲಿ ಹಾಕ್ಬೇಕು. ಯಾಕಂದರೆ ಅದಷ್ಟು ಜಾಸ್ತಿ ತಿನ್ನುತ್ತೆ. ಅದು ನೋಡೋಕ್ಕೆ ಹೆಂಗಿರುತ್ತೆ ಗೊತ್ತಾ, ಒಂದು ಕೋಳಿ ಸೈಜಲ್ಲಿತ್ತು ನಮ್ಮ ಓಮರೇನೆ. ಸೊ ಇಷ್ಟು ಚಿಕ್ಕದಾಗಿರಲ್ಲ, ಬಟ್ ತಿನ್ನೋಕ್ಕೂ ಅದಕ್ಕೆ ಪಾಪ ಅಷ್ಟೇ ಬೇಕಾಗುತ್ತೆ. ನಾವು ಕಡಿಮೆ ಹಾಕಿದ್ರೆ ಆಗಲ್ಲ. ಸೊ ಅದಕ್ಕೇ ಅದನ್ನೇನು ಮಾಡಿದ್ವಿ, ಲಾಸ್ಟಲ್ಲಿ ನಮ್ಮ ಒಂದೇ ಇರೋದು ಬೇಡ ಅಂತ ಅದನ್ನು ಗಿವ್ ಅವೇ ಕೊಟ್ಟಿದ್ದು. ಸೊ ಲಾಸ್ಟಲ್ಲಿ ನಾವು ಫಿಕ್ಸ್ ಆಗಿದ್ದು ನಮ್ಮ ಗಿರೆಬಾಜೆ ಹಕ್ಕಿಗಳಿಗೆ. ಸೊ ಇದನ್ನು ಒಂದಿನ ನಾವು ಟೂರ್ನಮೆಂಟ್ಗೆ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದೇ ನಮ್ಮ ತಲೆಯಲ್ಲಿರೋದು. ಬಟ್ ಅಷ್ಟರಲ್ಲಿ ನಮಗೆ ಟೈಮ್ ಸಿಗದಿರ ಬರೀ ನಾವು ಇವಾಗ ಜಾಸ್ತಿ ಪಟ್ಟಗಳಾಗ್ಬಿಟ್ಟು
ಅದನ್ನು ಸೇಲ್ಗೆ ಹಾಕ್ತಾ ಇದ್ದೀವಿ ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಸೇಲ್ ಮಾಡಬೇಕು ಅದು ಸೇಲ್ ಮಾಡೋಕ್ಕೋಸ್ಕರ ತಂದಿದ್ದಲ್ಲ ಇದು. ಸೊ ನಾವು ಬೇರೆ ಇಂಟೆನ್ಷನ್ಗೋಸ್ಕರನೇ ತಂದಿದ್ದು. ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ, ಯಾಕಂತಂದರೆ ನಮ್ಮ ಹತ್ರ ಟೈಮ್ ಇಲ್ಲ ಗೈಸ್. ಆ್ಯಂಡ್ ಇವ್ರು ಇಷ್ಟೇ ಜನ ಅಂತ ಅಲ್ಲ, ಇವ್ರಿಗೇನೆ ಇವಾಗ ಊಟ ಹಾಕಕ್ಕೆ ಬಂದರೆ 1 ಅವರ್ ಆಗುತ್ತೆ. ಆಚೆ ಬಿಟ್ಬಿಟ್ಟು ಒಳಗೆ ಹಾಕಿ, ಊಟ ಹಾಕಿ, ನೀರು ಹಾಕಿ ಅಂತ ಹೇಳಿ ಟೈಮ್ ಆಗಿಬಿಡುತ್ತೆ. ಯಾಕಂದರೆ ಇವಾಗ ನಮಗೆ 100% ನಮ್ಮದು ಟೈಮ್ ಇದೆ ಅಂತ ಅಂದರೆ ಆಲ್ಮೋಸ್ಟ್ ನಮ್ಮದು 60-70% ನಮ್ಮ ಬಿಸ್ನೆಸ್ಗೆ ಹೋಗ್ಬಿಡುತ್ತೆ ಗೈಸ್. ನಮಗೆ ಟೈಮೇ ಇಲ್ಲ. ಸೊ ಅದಾದಮೇಲೆ ನಮಗೆ ಪಾರಿವಾಳಕ್ಕೆ ಅಂತ ಬಂದರೆ ಇದಕ್ಕೇ 15-20% ಹೋಗ್ಬಿಡುತ್ತೆ ಪಾರಿವಾಳಕ್ಕೆ. ಸೊ ಅಲ್ಲಿಗೆ ಹಾಗೇ ಹೋಯಿತು. 60%, 20% ಅಂದರೆ 80%. ಇನ್ನು 10% ನಾವೇನು ವೀಡಿಯೋ ಮಾಡಿರ್ತೀವಿ ಅದನ್ನು ಎಡಿಟ್ ಮಾಡಿ ಹಾಕೋಕ್ಕೆ 10-15 ಆಗಿಬಿಡುತ್ತೆ. ಆಮೇಲೆ ಇವ್ರು ಇಷ್ಟೇ ಅಲ್ಲ, ನಾವುಗಳು ನೋಡ್ಕೋಬೇಕು. ಮನೆ ಕೆಲಸ ಆಗಿರ್ಬೋದು, ಅಡುಗೆದು. ಆಮೇಲೆ ಇವರೇ ಒಂದು 4-5 ಜನ ಇದ್ದಾರೆ. ಆಮೇಲೆ ಬೆಕ್ಕುಗಳಿದೆ, ಅವ್ರಿಗೆ ಕೇರ್ ಮಾಡಬೇಕು, ಅವ್ರಿಗೆ ದಿನ ಕೂಮ್ ಮಾಡಬೇಕು, ಅವ್ರಿಗೆ ಊಟ ತಿಂಡಿ ನೋಡ್ಕೋಬೇಕು, ಅವ್ರ ಜೊತೆ ಆಟ ಆಡಬೇಕು. ಸುಮ್ಮನೆ ನಾವು ತಂದುಬಿಡ್ತೀವಿ, ಒಳಗಿಟ್ಬಿಡ್ತೀವಿ ಅಂದರೆ ಆಗಲ್ಲ. ಅವಕ್ಕೂ ಪಾಪ ಬೇಜಾರಾಗುತ್ತೆ. ಸೊ ಟೈಮ್ ಸ್ಪೆಂಡ್ ಮಾಡಬೇಕು, ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಆಮೇಲೆ ನಾವೆಲ್ಲಾದರೂ ಆಚೆ ಹೋಗ್ತೀವಿ ಅಂದರೆ ನಮಗೆ ನಾವು ಟೈಮ್ ಸ್ಪೆಂಡ್ ಮಾಡ್ಕೋಬೇಕು. ಇವಾಗ ಹೆಂಗೆ ಅಂದರೆ ನಮಗೆ ಟೈಮೇ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಒಂದು ದಿವಸ ನಾವು ಆಚೆ ಹೋಗ್ಬಿಟ್ವಿ ಅಂದರೆ ತಿರ್ಗಾ ನೆಕ್ಸ್ಟ್ ಡೇಗೆ ಅದನ್ನು ಕವರ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಅನಿಸ್ತಾ ಇದೆ. ಅದಕ್ಕೇ ಈ ಸತಿನೂ ಯಾವ ಪಟ್ಟನೂ ನಾವು ಹಾರ್ಸೋಕ್ಕೇ ನಮಗೆ ಟೈಮ್ ಸಿಕ್ಕಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದೀವಿ. ಸೊ ಇವಾಗ ಲಾಸ್ಟಲ್ಲಿ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಇವಾಗ ಪಾರಿವಾಳದ್ದು ತುಂಬ ಜನಕ್ಕೆ ಕ್ರೇಜ್ ಇರುತ್ತೆ, ಓಕೆನಾ. ಸೊ ಎಷ್ಟು ಚಿಕ್ಕ ಮಕ್ಕಳೆಲ್ಲ ಇದು ಸಾಕಬೇಕು ಅಂತಿರ್ತಾರೆ. ಆಲ್ಮೋಸ್ಟ್ ಜಾಸ್ತಿ ಇಷ್ಟಪಡೋದೇ ಗಿರೆಬಾಜೇನೆ. ಇವಾಗ ಕೆಲವೊಬ್ರಿಗೆ ಇರುತ್ತೆ ಯಾವ್ದು ಸಾಕಬೇಕು, ಏನು ಮಾಡಬೇಕು ಅಂತ ಹೇಳಿ ಅಂತ. ಸೊ ಫಸ್ಟ್ ನಿಮಗೆ ಇದು ಗಿರೆಬಾಜೇನ ಮೇಂಟೈನ್ ಮಾಡ್ತೀರಾ, ಸೊ ನಿಮಗೆ ಹಾರಿಸ್ಬೇಕು ಅನ್ನೋ ಇಷ್ಟ ಇದೆ, ಆಮೇಲೆ ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಇಷ್ಟ ಇದೆ, ಆಮೇಲೆ ಅದಕ್ಕೆ ದಿನ ಟ್ರೈನ್ ಅಪ್ ಮಾಡ್ತೀರಾ ಅನ್ನೋದಿದ್ದರೆ ಗಿರೆಬಾಜಿ ತೊಗೊಳ್ಳಿ. ಯಾಕಂದರೆ ಇದು ಸುಮ್ಮನೆ ತೊಗೊಳೋದಷ್ಟೇ ಅಲ್ಲ, ಮೇಂಟೆನೆನ್ಸು, ಕೇರು, ಟ್ರೈನಿಂಗು ಎಲ್ಲನೂ ಕೊಡಬೇಕು. ಇಲ್ಲ ನೀವು ಕೆಲವೊಬ್ರಿಗೆ ಆಸೆ ಇರುತ್ತೆ, ನಾನು ಎಲ್ಲಿ ಬಿಟ್ಟರು ನನ್ನ ಹಕ್ಕಿ ನನ್ನ ಹಿಂದೆ ಬರಬೇಕು, ಎಲ್ಲಿ ಬಿಟ್ಟರು ನಮ್ಮ ಮನೆಗೆ ಬರಬೇಕು ನನ್ನ ಹಕ್ಕಿ ಅನ್ನೋದೊಂದು ಇರುತ್ತೆ. ಸೊ ಅಂಥವ್ರು ಓಮರ್ನ ತೊಗೊಳ್ಳಿ. ನೀವೆಷ್ಟು 1000 ಕಿಲೋಮೀಟರ್ ಹಿಂದೆ ಬಿಟ್ಟು ನೀವು ಟ್ರೈನ್ ಮಾಡಿದ್ರೂ ತಿರ್ಗಾ ನಿಮ್ಮ ಮನೆಗೆ ವಾಪಸ್ ಬಂದೇ ಬರುತ್ತೆ. ಆಮೇಲೆ ಇಲ್ಲ ನಮಗೆ ಆ ಥರದ್ದೆಲ್ಲ ಬೇಡ, ಮೇಂಟೈನ್ ಮಾಡೋಕ್ಕಾಗಲ್ಲ, ಬಟ್ ಆರಾಮಾಗಿ ನಮ್ಮ ಜೊತೆ ಇರಬೇಕು, ಓಡಾಡ್ಕೊಂಡಿರಲಿ ಅನ್ನೋ ಥರ ಆದರೆ ಫ್ಯಾನ್ಸಿ ಪಿಜನ್ಗೆ ಹೋಗಿ. ಸೊ ಅದು ಚೆನ್ನಾಗಿ ನೋಡೋಕ್ಕೂ ಕ್ಯೂಟಾಗಿ ಒಂಥರ ಶೋಕೇಸಲ್ಲಿರೋ ಡಾಲ್ ಥರ ಚೆನ್ನಾಗಿರುತ್ತೆ, ಆರಾಮಾಗಿ ಓಡಾಡ್ಕೊಂಡಿರುತ್ತೆ. ಅದು ಹಾರೋದು ಆ ಥರ ಜಾಸ್ತಿ ಎಲ್ಲ ಏನಿರಲ್ಲ. ಬಟ್ ಅದಕ್ಕೂ ಮೇಂಟೆನೆನ್ಸ್ ಮಾಡಲೇಬೇಕು ಗೈಸ್. ನೀವು ಯಾವುದೇ ಹಕ್ಕಿ ತೊಗೊಳ್ಳಿ, ಯಾವುದೇ ಪ್ರಾಣಿ ಪಕ್ಷಿ ಏನು ತೊಗೊಂಡ್ರು ಅದಕ್ಕೆ ಅಂತ ಒಂದು ಸ್ವಲ್ಪ ನಾವು ಟೈಮ್ ಕೊಟ್ಟು ಮೇಂಟೈನ್ ಮಾಡಲೇಬೇಕು, ಟೈಮ್ ಸ್ಪೆಂಡ್ ಮಾಡಲೇಬೇಕು. ಸುಮ್ಮನೆ ನಾವು ಆ ಥರದ್ದು ಯಾವುದೂ ಮಾಡೋಕ್ಕಾಗಲ್ಲ. ಸೊ ನಾವು ಫಸ್ಟ್ ಹೋಗಿರೋದು ಇವಾಗ ಗಿರೆಬಾಜೆ. ಇಷ್ಟರಿಂದ ನಾವು ಇಷ್ಟಕ್ಕೆ ಹೋಗಿದ್ದೀವಿ, ಇನ್ನೂ ಇಷ್ಟಕ್ಕೆ ಹೋಗಬೇಕು ಅನ್ನೋ ಆಸೆ ಅನ್ನೋದಕ್ಕಿಂತ ಇವಾಗ ಯಾವುದೋ ಒಂದು ವೀಡಿಯೋ ನೋಡ್ತೀವಿ, ಸೇಲ್ ವೀಡಿಯೋ ನೋಡ್ತೀವಿ ಅಂದರೆ ಇದು ಬೇಕು ನಮಗೆ, ಇದು ತೊಗೋಬೇಕು ಅಂತ. ಬಟ್ ನಾವೇನೇ ಇವಾಗ, ಯಾಕಂದರೆ ಜಾಗ ನಮಗೆ ಸಾಲಲ್ಲ ಗೈಸ್. ಈ ಕಡೆ ನಮ್ಮ ಗಿಡದ ಮೇಲೂ ಸ್ವಲ್ಪ ಕ್ರೇಜ್ಗಳು ಜಾಸ್ತಿ ನಮಗೆ, ಫ್ಲವರು ಗಿಡ ಅಂತ. ಸೊ ಅದಕ್ಕೊಂದಿಷ್ಟು ಮಾಡ್ಕೊಂಡಿದ್ದೀವಿ. ಇನ್ನು ಎಲ್ಲದರಲ್ಲೂ ಹೆಂಗೆ ಅಂದರೆ ನಾವು ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನೂ ಗಿಡ ತರಬೇಕು ಅಂತ ಆಸೆ, ಬಟ್ ಜಾಗ ಸಾಲಲ್ಲ, ಕಂಟ್ರೋಲ್ ಆಗಿದ್ದೀವಿ. ಸೊ ಇನ್ನೂ ಪಾರಿವಾಳ ತರಬೇಕು, ಇನ್ನೂ ಒಂದು ಕೇಸ್ ತರಬೇಕು ಅನ್ನೋ ಆಸೆ, ಬಟ್ ಅದಕ್ಕೂ ಜಾಗ ಸಾಲಲ್ಲ, ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಇನ್ನೂ ಬೇರೆ ರೀಸನ್ಗಳಿದೆ, ಬಟ್ ಹೇಳೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಹೋಗ್ತಾ ನೀವು ನಮ್ಮ ವ್ಲಾಗ್ನ ನೋಡ್ತಾ ಇದ್ದರೆ, ನಮ್ಮ ವೀಡಿಯೋಗಳನ್ನ ನೋಡ್ತಾ ಇದ್ದರೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ, ಮುಂದೆ ಹೋಗ್ತಾ ನಾವು ಯಾಕೆ ತೊಗೊಂಡಿಲ್ಲ, ಯಾಕೆ ಇನ್ನೂ ಗೂಡ್ ಮಾಡಿಲ್ಲ, ಏನಕ್ಕೆ ಸೇಲ್ ಮಾಡಿದ್ವಿ ಅನ್ನೋ ರೀಸನ್ನು ನಿಮಗೆ ಬೇಗ ಗೊತ್ತಾಗುತ್ತೆ. ಸೊ ಅದೊಂದೇ ರೀಸನ್ನಿಗೆ ಎಲ್ಲ ಸ್ಟಾಪ್ ಮಾಡಿ ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ವಿ. ಇಲ್ಲ ಅಂದರೆ ಇನ್ನೂ ಜಾಸ್ತಿ ಇಡ್ತಿದ್ವಿ. ಸೊ ಇವಾಗ ಬೇಡ ಅಂತೇಳಿ ಅಷ್ಟೇ. ಸೊ ಇಷ್ಟೇ ಗೈಸ್. ನೆಕ್ಸ್ಟ್ ಏನು ವೀಡಿಯೋಲಿ ಏನು ಹೇಳ್ತೀನಿ ಅಂದರೆ, ನಮಗೆ ಏನು ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿ ಅದೊಂದು ಹೇಳ್ತೀನಿ, ಓಕೆನಾ. ಸೊ ನಾರ್ಮಲ್ ಪೆಟ್ಸ್ ಎಲ್ಲ ಆದರೆ ಎಲ್ಲರಿಗೂ ಇಷ್ಟ ಇರುತ್ತೆ, ನಮ್ಮ ಮನೆಗೆ ಒಂದು ನಾಯಿ ಮರಿ ಬೇಕು, ನಮ್ಮ ಮನೆಗೆ ಒಂದು ಬೆಕ್ಕಿನ ಮರಿ ಬೇಕು ಅಂತ. ಸೊ ಪಾರಿವಾಳ ಎಲ್ಲರಿಗೂ ಇಂಟ್ರೆಸ್ಟ್ ಬರಲ್ಲ, ಏನಕ್ಕೆ ಪಾರಿವಾಳ ಬೇಕು ಅಂತ. ಸೊ ನಮಗೆ ಹೆಂಗೆ ಥಾಟ್ ಬಂತು ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ, ಯಾಕಂದರೆ ಅದೊಂದು ಸ್ಟೋರಿ. ಸೊ ಅದನ್ನು ಹಳೆ ವೀಡಿಯೋನೆಲ್ಲ ಹಾಕ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಗೈಸ್. ಲಾಫ್ಟ್ ಅಪ್ಡೇಟು ಹೇಳಿದ್ನಲ್ಲ, ಒಂದು ಪಟ್ಟ, ಒಂದು ಮೊಟ್ಟೆ, ಇನ್ನೊಂದು ಮೊಟ್ಟೆ ಇಡಬೇಕು ಅವರು, ಮೇ ಬಿ ನಾಳೆ ಇಡ್ತಾರೆ. ಇಟ್ಟರೆ ಈ ಸತಿ ಮರಿ ಮಾಡಿಸಿ ನೋಡೋಣ ಹೆಂಗೆ ಬರುತ್ತೆ ಅಂತ. ಯಾಕಂದರೆ ಒಂದು ಸತಿನೂ ಅವ್ರದ್ದು ಮರಿ ಇಲ್ಲ, ಈ ಸತಿ ಮರಿ ಮಾಡಿಸ್ಲೇಬೇಕು. ಹೆಂಗೆ ಮಾಡ್ತೀವಿ, ಏನು ಮಾಡ್ತೀವಿ ಅದನ್ನು ಗೊತ್ತಿಲ್ಲ, ನೋಡೋಣ. ಅದನ್ನು ಅಪ್ಡೇಟ್ ಆದರೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಪಾರಿವಾಳ ವ್ಲಾಗ್ಸ್ ಕೊಟ್ಟು ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದೀರಾ, ಕಾಲ್ಗಳು ಅಷ್ಟೇ ರೆಸ್ಪಾನ್ಸ್ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಿದ್ದೀರಾ ಅಂತಲೂ ಹೇಳಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕಮೆಂಟ್ ಮಾಡೋದು, ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ನಿಮ್ಮ ಸಪೋರ್ಟ್ ಮಾಡ್ತಾಯಿರಿ ಅಂತ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಗೈಸ್. ಬಾಯ್.